ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣಾ ಫಲಿತಾಂಶ ಏನಾಗಲಿದೆ ಕುತೂಹಲ ರಾಷ್ಟ್ರವ್ಯಾಪಿ ಮನೆ ಮಾಡಿದೆ. ಯಾಕಂದ್ರೆ ಹರಿಯಾಣ ಎಲೆಕ್ಷನ್ ಟೈಮಲ್ಲೂ ಇಷ್ಟೇ ಕುತೂಹಲ ಇತ್ತು, ಅಂಥದ್ರಲ್ಲಿ ಮಹಾರಾಷ್ಟ್ರ ದೊಡ್ಡ ರಾಜ್ಯ, ಹಾಗಾಗಿ ಬಹಳ ಪ್ರತಿಷ್ಠೆಯ ಸಮರವಾಗಿ ಮಾರ್ಪಾಟಾಗಿದೆ. ಇದು ಕಾಂಗ್ರೆಸ್ನ INDI ಕೂಟದ ಅಸ್ತಿತ್ವದ ಪ್ರಶ್ನೆ. ಮೋದಿ ಅಲೆ ಈಗಲೂ ಇದೆ ಅಂತ ತೋರಿಸೋದಕ್ಕೆ BJPಗಿರುವಂತಹ ಬಿಗ್ ಚಾನ್ಸ್. ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟು ಬಿತ್ತು, ಮರಾಠರು ಸಿಡಿದೆದ್ದಿದ್ರು BJP ವಿರುದ್ಧ. ಅದೆಲ್ಲವನ್ನು ವರ್ಕೌಟ್ ಮಾಡಿದ್ದೀವಿ ಅಂತಿರೋ BJP ಭವಿಷ್ಯ ಏನಾಗಿದೆ ಹಾಗಾದರೆ? INDI ಕೂಟ, ಅಲ್ಲಿ MVA ಕೂಟ ಮಹಾರಾಷ್ಟ್ರದಲ್ಲಿ ಸೀಟ್ ಶೇರ್ ವಿಚಾರದಲ್ಲಿ ಒಂದಷ್ಟು ತಲೆನೋವುಗಳನ್ನು ತಂದಿಟ್ಕೊಂಡು ಕೊನೆ ಕ್ಷಣದಲ್ಲಿ ಹೇಗೋ ಸರಿಸಮನಾಗಿ ಹಂಚಿಕೊಂಡು ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದ್ದಾಯಿತು. ಮೋದಿಯನ್ನು ಸೋಲಿಸ್ತೀವಿ ಅಂತ ಪಣ ತೊಟ್ಟರು ರಾಹುಲ್ ಗಾಂಧಿ. ಅದು ಯಶಸ್ವಿಯಾಗಿದೆಯಾ ಹಾಗಾದರೆ? ಈಗೇನು ಹೇಳ್ತಾ ಇದೆ ಎಕ್ಸಿಟ್ ಪೋಲ್ಗಳು? RSS BJPಗೆ ಭರ್ಜರಿ ಶುಭ ಸುದ್ದಿಯನ್ನು ಕೊಡ್ತಾ ಇದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ ನಂಬರ್ಸ್ BJPಗೆ ಶುಭ ಸುದ್ದಿಯನ್ನು ಕೊಡ್ತಾ ಇರೋದು. ಯಾಕಂದರೆ ಈಗ ಒನ್ ಬೈ ಒನ್ ಎಲ್ಲ ಬರ್ತಾ ಹೋಗುತ್ತೆ. 3-4 ಸಮೀಕ್ಷೆಗಳು ಈಗಾಗಲೇ ಔಟ್ ಆಗಿರೋದು. 3-4 ಪ್ರತಿಷ್ಠಿತ ಸರ್ವೆ ಏಜೆನ್ಸಿಗಳು ನಂಬರನ್ನು ಕೊಡ್ತಾ ಇದ್ದು BJP ಮೈತ್ರಿಕೂಟಕ್ಕೆ ಸುಲಭವಾದ ಜಯ ಸಿಗತ್ತೆ ಅಂತ ಹೇಳ್ತಾ ಇರೋದು. ಯಾರ್ಯಾರು ಏನೇನು ಹೇಳಿದ್ದಾರೆ ಒಂದ್ಸಲ ನೋಡ್ಬಿಡೋಣ. ಮ್ಯಾಟ್ರಾಯ್ ಸರ್ವೆ BJPಗೆ ಅಂದರೆ BJP ಪ್ಲಸ್ ಪಕ್ಷಗಳಿಗೆ ಕ್ಲಿಯರ್ ಬಹುಮತ ಅಂತ ಕೊಡ್ತಾ ಇರೋದು. ಮ್ಯಾಟ್ರಾಯ್ ಸರ್ವೆ ಪ್ರಕಾರ ಮಹಾಯುತಿ ಅಂದರೆ BJP ಪ್ಲಸ್ ಪಕ್ಷಗಳಿಗೆ 150ರಿಂದ 170 ಮ್ಯಾಜಿಕ್ ನಂಬರ್ಗಿಂತ ತುಂಬ ಚೆನ್ನಾಗೇ ಗಳಿಸತ್ತೆ, ಅದಕ್ಕಿಂತ ಜಾಸ್ತಿನೇ ಗಳಿಸತ್ತೆ, ಒಳ್ಳೆ ಬಹುಮತ ಸಿಗತ್ತೆ ಅಂತ ಕೊಡ್ತಾ ಇರೋದು. ಅದರಲ್ಲಿ ಇಂಡಿವಿಜುವಲ್ ಆಗಿ ನೋಡೋಕೆ ಹೋದರೆ BJPಗೆ 100ರ ತನಕ ಸೀಟ್ಸ್ ಬರ್ಬೋದು, 89ರಿಂದ 100ರ ತನಕ. ಶಿವಸೇನೆಗೆ 37ರಿಂದ 45ರ ತನಕ, NCP 17ರಿಂದ 26 ಸ್ಥಾನಗಳನ್ನು ಪಡ್ಕೊಳ್ಳಿದೆ ಅಂತ ಹೇಳ್ತಾ ಇರೋದು. ಇನ್ನು MVA ಕೂಟಕ್ಕೆ 110ರಿಂದ 130, ಕಾಂಗ್ರೆಸ್ ಪ್ಲಸ್ ಪಕ್ಷಗಳಿಗೆ, ಕಾಂಗ್ರೆಸ್ ಮಿತ್ರಕೂಟಕ್ಕೆ 110ರಿಂದ 130 ಅಂತ ಕೊಡ್ತಾ ಇದ್ದು, ಸ್ವಂತ ಬಲದ ಮೇಲೆ ಕಾಂಗ್ರೆಸ್ 39ರಿಂದ 47 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 21ರಿಂದ 29, NCP ಶರದ್ ಪವಾರ್ ಬಣ 35ರಿಂದ 43 ಗಳಿಸಲಿದೆ ಅಂತ ಹೇಳ್ತಾ ಇದ್ದು, ಮತ್ತೊಂದು ಮಹಾಪೆಟ್ಟು ಕಾಂಗ್ರೆಸ್ಗೆ ಬೀಳುತ್ತೆ. ಅದು ಕೂಡ ದೊಡ್ಡ ರಾಜ್ಯ ಮಹಾರಾಷ್ಟ್ರದಲ್ಲಿ ಅತ್ಯಂತ ನಿರ್ಣಾಯಕ ದಿಕ್ಸೂಚಿ ಅಂತಾನೆ ಕನ್ಸಿಡರ್ ಆಗಿರುವಂತಹ ಮಹಾರಾಷ್ಟ್ರದ ಚುನಾವಣೆ. ಈ ಚುನಾವಣೆಯ ಫಲಿತಾಂಶದ ಮೇಲೆ ರಾಷ್ಟ್ರ ರಾಜಕಾರಣದಲ್ಲಿ, ಪಕ್ಕದ ರಾಜ್ಯ ಕರ್ನಾಟಕದ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆಗಳು ಸಂಭವಿಸಬಹುದು. ಇಲ್ಲಿ ಗೆದ್ದು ಬಿಟ್ರೆ ಮೋದಿ, ಅಮಿತ್ ಶಾ, RSS ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ. ಈ ಎಲೆಕ್ಷನ್ನಲ್ಲಿ RSS BJPಗೆ ಶುಭ ಸುದ್ದಿಯನ್ನೇ ಕೊಟ್ಟಿದೆ. ಯಾಕಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಮತ್ತೆ ಮೊದಲಿನಂತೆ ವರ್ಕೌಟ್ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿ 400ರ ಗಡಿ ತಲುಪುವಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಕೂಡ ಗ್ರೌಂಡ್ ಅಲ್ಲಿ ಹಾಗಿರ್ಲಿಲ್ಲ ವಾತಾವರಣ. BJP ಕಾರ್ಯಕರ್ತರು ಏನೇ ಮಾಡ್ತಾ ಇದ್ರು RSSನ ಕಟ್ಟಾಳುಗಳು, ಶಿಸ್ತಿನ ಸಿಪಾಯಿಗಳು ಸೈಲೆಂಟ್ ಆಗಿಬಿಟ್ಟಿದ್ರು ಅನ್ನೋದು ಓಪನ್ ಸೀಕ್ರೆಟ್. ಅದರಿಂದ BJPಗೆ ದೊಡ್ಡ ಪೆಟ್ಟು ಬಿತ್ತು ಅಂತ. ಆದ್ರೆ ಈಗ ಮಹಾರಾಷ್ಟ್ರ ಅಂದರೆ ಅದು RSSನ ಪ್ರತಿಷ್ಠೆ, ತಮ್ಮ ಭದ್ರಕೋಟೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದು BJPಗೆ ಮೋದಿಗಷ್ಟೇ ಡ್ಯಾಮೇಜ್ ಆಗಲ್ಲ, RSSಗೆ. ಶಿವಾಜಿ ಮಹಾರಾಜರ ನೆಲದಲ್ಲಿ ನಾವು ಸೋತ್ವಿ ಅಂದರೆ ಅದು ಎಲ್ರಿಗೂ ಅವಮಾನ ಅಂತ ಅಷ್ಟು ಪ್ರತಿಷ್ಠೆಯಾಗಿ ತಗೊಂಡು ಮತ್ತೆ ಗ್ರೌಂಡ್ ಲೆವೆಲಲ್ಲಿ ಮನೆಗೂ ಹೋಗಿ ಮೀಟಿಂಗ್ಗಳನ್ನು ಮಾಡಿ, ಒಂದೊಂದು ಗುಂಪು ಸಭೆಗಳನ್ನು ಮಾಡಿ ಸಿಕ್ಕಾಪಟ್ಟೆ ಕೆಲಸ ಮಾಡಿಬಿಟ್ಟಿದೆ RSS ಈ ಚುನಾವಣೆಯಲ್ಲಿ. ಅದು BJPಗೆ ರಿಸಲ್ಟ್ಗೂ ಮೊದಲೇ ಸಿಗ್ತಿರುವ ಗುಡ್ ನ್ಯೂಸ್. ಈಗ ಎಕ್ಸಿಟ್ ಪೋಲ್ಗಳು ಕೂಡ ಅದನ್ನೇ ಹೇಳ್ತಾ ಇರೋದು. ಒಂದು ಕಡೆ ಮ್ಯಾಟ್ರಾಯ್ ಸರ್ವೆ ಆರಾಮಾಗಿ BJP ಪ್ಲಸ್ ಪಕ್ಷಗಳು ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ, ಇನ್ನು PMark ಸರ್ವೆ ಕೂಡ ಅದೇ ರೀತಿಯಲ್ಲಿ ಹೇಳ್ತಾ ಇದೆ, ಬಟ್ ಸ್ವಲ್ಪ ಭಿನ್ನವಾಗಿದೆ. PMark ಸರ್ವೆ ಪ್ರಕಾರ ಮ್ಯಾಜಿಕ್ ನಂಬರ್ 145ರಲ್ಲಿ BJP 137ರಿಂದ 157, ಇದು ಸರಳ ಬಹುಮತದ ಸಂಖ್ಯೆ ತೋರಿಸ್ತಿದೆ. ಆದರೆ ಕಾಂಗ್ರೆಸ್ಗೆ 123ರಿಂದ 146, ತುಂಬ ಟೈಟ್ ಫೈಟ್ ಆಗಿ ಜಸ್ಟ್ ಒಂದಿಷ್ಟು ಸೀಟ್ಗಳಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಈ ಥರ 2ರಿಂದ 8 ಅಂತ ಕೊಡ್ತಿದ್ದಾರೆ. ಬಟ್ PMark ಕೂಡ BJPಗೆ ಬಹುಮತ, BJP ಪ್ಲಸ್ ಪಕ್ಷಗಳಿಗೆ ಬಹುಮತ ಬರುತ್ತೆ ಅಂತಾನೆ ಕೊಡ್ತಿರೋದು. CNN ಸರ್ವೆ, ಇನ್ನಿತರ ವಿವಿಧ ಸಮೀಕ್ಷೆಗಳು ಈಗ ಔಟ್ ಆಗ್ತಾ ಇವೆ. ಬಹುತೇಕ ಮಹಾಯುತಿ ಮುಂದಿರುತ್ತೆ
ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು, RSSನ ಗ್ರೌಂಡ್ ವರ್ಕ್ ಮತ್ತು ಮೈತ್ರಿ ಒಗ್ಗಟ್ಟು ವರ್ಕೌಟ್ ಆಗಿದೆ ಅಂತ ಕೊಡ್ತಾ ಇರೋದು ನಾವು ನೋಡಿದ್ವಿ. 150+ ಸೀಟ್ಸ್ ಅಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುವ ಮೂಲಕ ಕೂಟದಲ್ಲಿ ತಾನು ದೊಡ್ಡಣ್ಣ ಅನ್ನೋದನ್ನ ಮತ್ತೊಮ್ಮೆ ಖಚಿತಪಡಿಸ್ತು. ಅದನ್ನು ಮಾಡೋದಕ್ಕೆ ಕಾಂಗ್ರೆಸ್ಗೆ ಆಗಲಿಲ್ಲ. ಮಿತ್ರ ಪಕ್ಷಗಳು ಸಿಡಿದೆದ್ವು, ಸಮಾನವಾಗಿ ಹಂಚಿಕೊಂಡಿದ್ದಾಯ್ತು. ಸಿಕ್ಕಾಪಟ್ಟೆ ಅಸಮಾಧಾನಗಳು, ಬೇಸರ. ಆ ಮೂಲಕ ಹರಿಯಾಣದಲ್ಲಿ ಸೋತಿದ್ದೀರಿ, ಎಲ್ಲ ಕಡೆ ನಿಮಗೆ ಸಮಸ್ಯೆ ಆಗಿದೆ, ಇಲ್ಯಾಕೆ ನಾವು ಬಿಟ್ಕೊಡೋಣ ಅನ್ನುವಂಥ ಬಿಸಿಯನ್ನ ಎಲೆಕ್ಷನ್ಗೂ ಮುನ್ನವೇ ಮಿತ್ರ ಪಕ್ಷಗಳು ತರಿಸಿದ್ವು, ನೋಡಿದ್ವಿ ನಾವು. ಕೊನೆಗೆ ಸಮಾನವಾಗಿ ಹಂಚಿಕೊಂಡು ಎಲೆಕ್ಷನ್ಗೆ ಹೋಗಿದ್ದಾಯ್ತು. UP ಬೈ ಎಲೆಕ್ಷನ್ನಲ್ಲೂ ಕೂಡ SP ಕಾಂಗ್ರೆಸ್ ಶಾಕ್ ಕೊಡ್ತು. ಇಲ್ಲಿ MVA ಕೂಟದಲ್ಲೂ ಕೂಡ ಕಾಂಗ್ರೆಸ್ಗೆ ಆಘಾತ ಎದುರಾಯಿತು. ಆರಂಭಿಕವಾಗಿಯೇ ಒಂದಷ್ಟು ತಲೆನೋವು ಎದುರಾಯಿತು. ಈಗ ಎಕ್ಸಿಟ್ ಪೋಲ್ ಆಧಾರದಲ್ಲಿ ಮಾತಾಡೋದಕ್ಕೆ ಹೋದರೆ ಕಾಂಗ್ರೆಸ್ ಪ್ಲಸ್ ಪಕ್ಷಗಳ ಲೆಕ್ಕ ಪಕ್ಕ ಆಗಿಲ್ಲ ಅಂತ ಹೇಳ್ತಿರೋದು. ಹಾಗಾದರೆ BJP ಈ ಪ್ರಕಾರವೇ ರಿಸಲ್ಟ್ ಬಂದಿದ್ದೇ ಹೌದಾದರೆ ಅನುಕೂಲ ಮಾಡ್ಕೊಂಡಿದ್ದು ಎಲ್ಲಿ? ಮರಾಠರು ಮತ್ತು OBC. ಹೇಗೆ ಹರಿಯಾಣದಲ್ಲಿ ಜಾಟ್ ನಾನ್ ಜಾಟ್ ವರ್ಕೌಟ್ ಆಯಿತು, ಯಾವ ಜಾಟರು ಸಿಡಿದೆದ್ದಿದ್ರು BJPಯ ವಿರುದ್ಧ ಅವರು ಭರ್ಜರಿಯಾಗಿ ವೋಟ್ ಹಾಕಿದ್ರು. ಹರಿಯಾಣ ಎಲೆಕ್ಷನಲ್ಲಿ ಕಂಡು ಬಂತು. ಅಚ್ಚರಿ ಕಾರಣ ಆಯಿತು. ಸಣ್ಣ 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 ಸಮುದಾಯಗಳನ್ನು ಒಗ್ಗೂಡಿಸೋ ಜೊತೆಗೆ ಜಾಟ್ ಸಮುದಾಯದ ಮತಗಳನ್ನು ಕೂಡ ಭದ್ರ ಮಾಡಿಕೊಂಡಿದ್ದು BJP. ಅಲ್ಲಿ ಜಾತಿ ಸಮೀಕರಣ ವರ್ಕೌಟ್ ಆಯಿತು. ಯಾವ ರೈತಾಪಿ ಸಮುದಾಯ ಸಿಡ್ದೆದ್ದಿತ್ತೋ, ಕೃಷಿ ಕಾಯ್ದೆ ಅದು ಇದು ಅಂತ ಹೋರಾಟಗಳಾಗಿದ್ವೋ ಅವರನ್ನು ಸಮಾಧಾನ ಮಾಡುವಲ್ಲಿ ಯಶಸ್ವಿ ಆಯಿತು BJP. ಈಗ ಮಹಾರಾಷ್ಟ್ರದಲ್ಲಿ ನೋಡಿ, ಮರಾಠರ ಹೋರಾಟ ಒಂದು ಕಡೆ, ಮೀಸಲಾತಿ ಹೋರಾಟ ಇವ್ರಿಗೆ ಕೊಟ್ಟರೆ ಅಲ್ಲಿ OBC ಸಿಡ್ದೇಳತ್ತೆ. ಬಹಳ ಕಷ್ಟದಾಯಕ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿತ್ತು ಮಹಾರಾಷ್ಟ್ರ ಲೋಕಸಭಾ ಚುನಾವಣೆ ಫಲಿತಾಂಶವೇ ಸಾಕ್ಷಿ BJPಗೆ ಎಷ್ಟು ದೊಡ್ಡ ಹೊಡೆತ ಬಿತ್ತು ಅಂತ. ಆದರೆ ಅದನ್ನು ಮ್ಯಾನೇಜ್ ಮಾಡುವಲ್ಲಿ ಬೇರೆ ಬೇರೆ ರಣತಂತ್ರಗಳನ್ನು ಹೆಣೆದಿದ್ದು ಶಿಂಧೆ, ಏಕನಾಥ್ ಶಿಂಧೆ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದರು. ಬೇರೆ ಯಾರ ಹೆಸರನ್ನು ಘೋಷಿಸಲಿಲ್ಲ. ಆದರೆ ದೇವೇಂದ್ರ ಫಡ್ನವೀಸ್ ಅವರ ನಾಯಕತ್ವವೂ ಕೂಡ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ರಾಷ್ಟ್ರ ರಾಜಕಾರಣಕ್ಕೆ ಹೋಗಿಬಿಡ್ತಾರೆ ಅಂತ ಇತ್ತು. ಕೊನೆಗೆ ಅವರು ಸ್ಪರ್ಧೆ ಮಾಡಿದ್ರು. BJP ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳುವ ಮೂಲಕ ಈ ಬಾರಿ ಗೆದ್ರೆ BJP CM ಆಗ್ತಾರೆ ಅನ್ನೋದನ್ನು ಕ್ಲಿಯರ್ ಮಾಡಿದ್ರು. ಪಕ್ಷದ ಒಳಗಡೆ, ಹೊರಗಡೆ ಅದು ಸಮಸ್ಯೆ ಆಗದಂತೆ ನೋಡ್ಕೊಂಡಿದ್ದು. ಏಕನಾಥ್ ಶಿಂಧೆ ಬಣಕ್ಕೆ ಯಾವುದೇ ಅನ್ಯಾಯ ಆಗದಂತೆ ನಮ್ಮ ಮೈತ್ರಿ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ ಅನ್ನುವ ಭರವಸೆಯನ್ನು ಕೊಟ್ಕೊಂಡು ಬಂದಿದ್ದು. ಇನ್ನು OBC ಸಣ್ಣ ಸಮುದಾಯಗಳ ಮೀಸಲಾತಿಯ ಅನುಕೂಲ ಸಿಗೋದಿಕ್ಕೆ ಇರಬೇಕಾದಂಥ ಆದಾಯದ ಮಿತಿಯನ್ನು ಜಾಸ್ತಿ ಮಾಡೋದು, ವಿವಿಧ ಭರವಸೆಗಳು, ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿದಿರಬಹುದು ಆ ಶಿಫಾರಸು, ಇಂತಹ ವಿಷಯಗಳು ತುಂಬ ಸಣ್ಣ 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 ವಿಷಯಗಳು ಜಾತಿ ಲೆಕ್ಕಾಚಾರದಲ್ಲಿ BJP ವರ್ಕೌಟ್ ಮಾಡಿದ್ದು ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಎಕ್ಸಿಟ್ ಪೋಲ್ ಆಧಾರದಲ್ಲಿ ಮಾತಾಡೋಕೆ ಹೋದರೆ ನೋಡಬೇಕಾದು, ಯಾಕಂದರೆ ಎಕ್ಸಿಟ್ ಪೋಲ್ಗಳು ತಲೆ ಕೆಳಗಾಗಿರೋದು ಕೂಡ ಇದೆ. ಮಹಾರಾಷ್ಟ್ರ ಅಖಾಡದಲ್ಲಿ ಒನ್ಸ್ ಅಗೇನ್ ಹಿಂದೂ ವರ್ಸಸ್ ಮುಸ್ಲಿಂ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಹೇಳಿ ಕೇಳಿ ಪಕ್ಕದ ರಾಜ್ಯ ಕರ್ನಾಟಕದಲ್ಲಿ ವಕ್ಫ್ ಇಶ್ಯೂ ಬೆಂಕಿ ಹೊತ್ತುಕೊಂಡು ಉರಿತಾ ಇದ್ದ ಟೈಮಲ್ಲಿ ಅಲ್ಲಿ ಎಲೆಕ್ಷನ್ನು, ಆ ವಿಚಾರವನ್ನು ಅಮಿತ್ ಶಾ ಅವರೇ ಎತ್ತುಕೊಂಡ್ರು. ಏನಾದರೂ ಆಗಲಿ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದೇ ತರ್ತೀವಿ ಮತ್ತು ವಕ್ಫ್ ತಿದ್ದುಪಡಿ ಮಾಡೇ ಮಾಡ್ತೀವಿ. ಯಾಕೆ ಮಾಡಬಾರ್ದಾ? ಹಂಚಿ ಹರಿದು ಹೋಗಬೇಕಾ? ರೈತರಿಗೆ ಅನ್ಯಾಯ ಆಗಬೇಕಾ? ಜನಸಾಮಾನ್ಯರಿಗೆ ಅನ್ಯಾಯ ಆಗಬೇಕಾ? ನಮ್ಮ ಮಠ ಮಂದಿರಗಳನ್ನು ಕಿತ್ಕೊಳ್ಬೇಕಾ ಅಂತ ಬೆಂಕಿ ಉಂಡೆ ಉಗುಳಿದ್ದನ್ನು ನೋಡಿದ್ವಿ. ಯೋಗಿ ಆದಿತ್ಯನಾಥ್ ಅವರು ಬಂದು ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ವಿರುದ್ಧ ಗುಡುಗಿದ್ದನ್ನು ನೋಡಿದ್ವಿ. ಇದು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತು. ಚುನಾವಣಾ ಅಖಾಡದಲ್ಲಿ ಗಮನಿಸಿದ್ದೀವಿ. ಗ್ಯಾರಂಟಿ, ಕಾಂಗ್ರೆಸ್ನ ಗ್ಯಾರಂಟಿಗಿಂತ ಹೆಚ್ಚು ಭರ್ಜರಿ ಗ್ಯಾರಂಟಿಗಳನ್ನು BJP ಮೊದಲೇ ಘೋಷಣೆ ಮಾಡಿ ಅವರದ್ದೇ ಸರ್ಕಾರ ಇರೋದ್ರಿಂದ ಇಂಪ್ಲಿಮೆಂಟೇ ಮಾಡಿಬಿಟ್ರು. ರಕ್ಷಾಬಂಧನದಿಂದ ಮಹಿಳೆಯರಿಗೆ ತಿಂಗಳಿಗಿಷ್ಟು ಸಿಗೋದಿರಬಹುದು, ಸಿಲಿಂಡರ್ ಉಚಿತ, ಕಡಿಮೆ ದರದಲ್ಲಿ ಸಿಗೋದು, ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ಘೋಷಣೆ ಮಾಡಿ ಒಂದಿಷ್ಟು ಇಂಪ್ಲಿಮೆಂಟು ಮಾಡಿಕೊಂಡು ಬೇರೆ ಯಾರೋ ಬಂದು ಯಾಕೆ ಗ್ಯಾರಂಟಿ ಕೊಡಬೇಕು, ನಾವು ಆಲ್ರೆಡಿ ಇದ್ದೀವಿ, ಕೊಡ್ತೀವಿ, ಮುಂದುವರಿಸ್ತೀವಿ ಅನ್ನುವಂಥ ಭರವಸೆ ರಾಜಸ್ಥಾನ್, ಛತ್ತೀಸ್ಗಢದಲ್ಲೆಲ್ಲ ಮಾಡಿದ್ರಲ್ಲ, ಮಧ್ಯಪ್ರದೇಶದಲ್ಲೆಲ್ಲ ಆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದನ್ನು ನೋಡಿದ್ವಿ ನಾವು. ಮಧ್ಯಪ್ರದೇಶದಲ್ಲೂ ಇದೇ ರೀತಿ ಅಧಿಕಾರದಲ್ಲಿದ್ದರು, ಕೊಡ್ತಾ ಬಂದುಬಿಟ್ರು. ಕಾಂಗ್ರೆಸ್ ಗ್ಯಾರಂಟಿಗೆ ಶಾಕ್ ಕೊಟ್ಟಿದ್ದನ್ನು ನೋಡಿದ್ವಿ. ಇಲ್ಲೂ ಅದೇ ಫಾರ್ಮುಲಾ ವರ್ಕೌಟ್ ಆದಂಗೆ ಕಾಣಿಸ್ತಾ ಇದೆ. ಆ ಟೈಮಲ್ಲಿ ಖರ್ಗೆ ಅವರ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ದುಡ್ಡಿರಲ್ಲ ಅಭಿವೃದ್ಧಿಗೆ ಅಂತ ಕೊಟ್ಟ ಹೇಳಿಕೆ ಕಾಂಟ್ರವರ್ಸಿ ಕಾರಣ ಆಯಿತು. ಕಾಂಗ್ರೆಸ್ನ ಗ್ಯಾರಂಟಿ ಫೇಲ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ವಿ. ಜಟಾಪಟಿ ಜೋರಾಗಿ ಆಯಿತು ಗ್ಯಾರಂಟಿ ಕರ್ನಾಟಕದ ಸ್ಕೀಮ್ಗಳ ಬಗ್ಗೆ.
ಸೊ ಇದೆಲ್ಲವೂ ಕೂಡ ಫಲ ಕೊಟ್ಟಂಗೆ ಕಾಣಿಸ್ತಾ ಇದೆ. ಎಕ್ಸಿಟ್ ಪೋಲ್ ಆಧಾರದಲ್ಲಿ ನೋಡೋದಕ್ಕೆ ಹೋದ್ರೆ ಈ ಎಲೆಕ್ಷನ್ ಗೆದ್ದು ಬಿಟ್ರೆ ಮಾತ್ರ ಮೋದಿ ಐತಿಹಾಸಿಕ ಹೆಜ್ಜೆಗಳನ್ನು ಇಡೋದು ಗ್ಯಾರಂಟಿ. ಮತ್ತೆ ಮೋದಿ ಪರವಾದ ಅಲೆ ಇದೆ, ಬಲ ಇದೆ ಅನ್ನೋದು ಖಚಿತವಾಗುತ್ತೆ. ನಾಯಕತ್ವದ ವಿಷಯದಲ್ಲಿ ಮಿತ್ರ ಪಕ್ಷಗಳು ತಕರಾರು ತೆಗೆಯದಂತೆ ಬಾಯಿ ಮುಚ್ಚಿಸೋದಕ್ಕೂ ಕೂಡ ಆಗುತ್ತೆ. ವೀಕ್ ಆಗಿಬಿಟ್ರೆ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ UCC ಇಂದ ಹಿಡಿದು ಮಹತ್ವದ ಕಾಯ್ದೆ ಕಾನೂನುಗಳು, ಮಹತ್ವಾಕಾಂಕ್ಷೆ ಏನಿದೆ ಮೋದಿ ಈ ಅವಧಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋದು, ಅದೆಲ್ಲದಕ್ಕೂ ಕೈ ಹಾಕೋದಿಕ್ಕೆ ದಾರಿ ಓಪನ್ ಆಗೋದು ಖಚಿತ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.